ನೋಡಿ, ರಾಜರಾಜೇಶ್ವರಿ ನಗರದಲ್ಲಿ 4 ಭಾಗ ಇದೆ. BHEL ಲೇಔಟ್ ಅಂತ ಒಂದಿದೆ. ಆ ಕಡೆಗೆ ಚನ್ನಸಂದ್ರ ರೋಡಿಂದ ಹೋದಾಗ ಅದು ರಾಜರಾಜೇಶ್ವರಿ ನಗರಕ್ಕೆ ಸೇರೋದಿಲ್ಲ. ಬೆಂಗಳೂರಿನ ಕುಬೇರನ ಮೂಲೆ ರಾಜರಾಜೇಶ್ವರಿ ನಗರ ಆಗೋದಿಲ್ಲ. ನೀವು ಅದನ್ನು ಆ ಯೋಚನೆಯನ್ನು ದಯವಿಟ್ಟು ಕಿತ್ತಾಕ್ಬಿಡಿ. ನಿಮಗೆ ಮೈಸೂರು ರೋಡಲ್ಲಿ ನೀವು ಕಂಪಾಸ್ ಹಿಡ್ಕೊಂಡು ಹೋದರೆ ಸೌತ್ ವೆಸ್ಟ್ ಅಂತ ತೋರಿಸುತ್ತೆ. ಅಪ್ ಟು ಮಂಡ್ಯ ತನಕ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯದ ತನಕ ಸೌತ್ ವೆಸ್ಟ್ ಅಂತ ತೋರಿಸುತ್ತೆ. ಇದು ಎಲ್ಲ ದಿಕ್ಕುಗಳು ಕಾಣಿಸೋದು ರೋಡಿನ ಆಧಾರದ ಮೇಲೆ. ನೀವು ಕನಕಪುರಕ್ಕೆ ಹೋಗುವಾಗ ಸೌತ್ ಅಂತ ತೋರಿಸುತ್ತೆ. ಕನಕಪುರಕ್ಕೆ ಹೋಗುವಾಗ ಸೌತ್ ಅಂತ ತೋರಿಸಿದ್ರೆ, ಮೈಸೂರು ರೋಡಲ್ಲಿ ಹೋಗುವಾಗ ವೆಸ್ಟ್ ಸೌತ್ ವೆಸ್ಟ್ ಅಂತ ತೋರಿಸಿದ್ರೆ, ರಾಜರಾಜೇಶ್ವರಿ ನಗರಕ್ಕಿಂತ ಬೆಂಗಳೂರಲ್ಲಿ ಬೇರೆ ಅಂದರೆ ಏರಿಯಾಗಳು ತುಂಬ ಇದೆ. ಅದು ನೀವು ಗಾಣಿಗರಪಳ್ಳಿ ಇರ್ಬೋದು, ವಾಜರಹಳ್ಳಿ ಇರ್ಬೋದು, ರಗನಹಳ್ಳಿ ಇರ್ಬೋದು, ಅಲ್ಲಿ ಸೋಂಪುರ ಇದೆ, ಹೆಮ್ಮಿಗೆಪುರ ಇದೆ, ಅದೆಲ್ಲ ಸೌತ್ ವೆಸ್ಟಿಗೆ ಬರುತ್ತೆ. ರಾಜರಾಜೇಶ್ವರಿ ನಗರ ಈ ವೆಸ್ಟ್ ಮತ್ತು ಸೌತಿನ ಮಧ್ಯಕ್ಕೆ ಬರುತ್ತೆ. ಸೌತ್ ವೆಸ್ಟ್ ಅಂತ ಕರೆಸ್ಕೊಳ್ಳೋದಿಲ್ಲ. ಅದು ಎಷ್ಟೋ ಜನ ರಾಜರಾಜೇಶ್ವರಿ ನಗರದಲ್ಲಿರುವವರು ಟೋಟಲ್ ಫೇಲ್ ಆಗಿರೋ ಕೇಸಸ್ ಇದೆ. ತುಂಬ ಜನ ಸಿನಿಮಾ ಆ್ಯಕ್ಟ್ರಸ್ಗಳೆಲ್ಲ ಹೋಗಿ ಅಲ್ಲಿ ಮನೆ ಕಟ್ಟಿ ಎಲ್ಲ ತಗಲಾಕೊಂಡ್ಬಿಟ್ಟಿದ್ದಾರೆ. ಈಗ ಅರ್ಥ ಆಗೋಕ್ಕೆ ಶುರುವಾಗಿದೆ. ಅದು ವೈಯಕ್ತಿಕ ಹೆಸರುಗಳು ಬೇಡ, ನಿಮಗೂ ಬೇಕಾದಷ್ಟು ಗೊತ್ತಿರುತ್ತೆ. ಬಟ್ ವಿಷಯ ನಿಜ, ರಾಜರಾಜೇಶ್ವರಿ ನಗರ ಈಸ್ ನಾಟ್ ಎ ಗುಡ್ ಏರಿಯಾ. ಸುಮ್ಮನೆ ಈ ಥರ ಒಂದು ಗ್ಯಾಂಬಲ್ ಮಾಡಿ ಅದೇನಾಗಿದೆ, ಈಗ 12,000 ರೇಟ್ ಆಗೋಗಿದೆ. ಬಟ್ ಎಲ್ಲ ರಾಜರಾಜೇಶ್ವರಿ ನಗರ ಅಲ್ಲ. ಯಾವುದೋ ಒಂದು ರೋಡಲ್ಲಿ ಸೈಟ್ ಭಾಳ ಚೆನ್ನಾಗಿ ಬರುತ್ತೆ. ನಾನು ಭಾಳ ಹಿಂದೆನೇ ಹೇಳಿದ್ದೆ, MG ರೋಡಲ್ಲಿ ಮೆಟ್ರೋ ಬಂದರೆ MG ರೋಡ್ ಸತ್ತೋಗುತ್ತೆ ಅಂತ. ಈಗ ಕನಕಪುರ ರೋಡಲ್ಲಿ ಮೆಟ್ರೋ ಬಂತು, ಅರ್ಧ ರೋಡ್ ಸತ್ತೋಯ್ತು. ಯಾಕಾಗತ್ತೆ ಅದು? BTM ಅಲ್ಲಿ ಮೆಟ್ರೋ ಬಂತು, ಅಲ್ಲಿ ನಾರ್ತ್ ಫೇಸಿಂಗ್ ಅವರಿಗೆಲ್ಲ ಬ್ಲಾಕ್ ಆಗಿಬಿಡ್ತು. ಅಂದರೆ ನಮ್ಮ ಮೂಗಿನ ಎದುರುಗಡೆಗೆ ಒಂದು ದಪ್ಪವಾದ ಬಂಡೆ ಬಂದು ಹಿಂಗೆ ಹೊಡೆದ್ರೆ ನಮ್ಮ ಮೂಗು ಹೇಗೆ ಫೇಲ್ ಆಗುತ್ತೆ, ಹಾಗೆ ಅದು ನಿಮ್ಮ ಉತ್ತರ ಮತ್ತು ಪೂರ್ವ ಯಾವುದೇ ಕಾರಣಕ್ಕೆ ಬ್ಲಾಕ್ ಆಗಬಾರ್ದು. ಅದಕ್ಕೆ ನಾನು ಹೇಳಿದ್ದು, ಉತ್ತರದಲ್ಲಿ ಪೂರ್ವದಲ್ಲಿ ನಿಮ್ಮ ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಬೆಂಗಳೂರಿನ ಕುಬೇರನ ಮೂಲೆ ಅಂದರೆ ನಿಮ್ಮ ಇದರಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಹಾಗೆ ಎಷ್ಟೋ ಜನ ಪ್ರಶ್ನೆಗಳು ಕೇಳಿದ್ದಾರೆ, ಸರ್ ಭಾರತದ ನಾರ್ತಲ್ಲಿ ಹಿಮಾಲಯ ಮೌಂಟೇನ್ ಇದೆ, ಸೌತಲ್ಲಿ ಮೆಡ್ರಾಸಲ್ಲಿ ಸಮುದ್ರ ಇದೆ ಅಂತ. ಆದರೆ ನಿಜ ಹೇಳಬೇಕು ಅಂದರೆ ನಿಮಗೆ ಇಡೀ ಭಾರತದಲ್ಲಿ ಮೋಸ್ಟ್ ಡೆವಲಪ್ಡ್ ಅಂದರೆ ಬೆಂಗಳೂರು, ತಮಿಳ್ನಾಡು ಬರುತ್ತೆ. ಹಾಗಂತ ನಾರ್ತಲ್ಲಿ ಆ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದು ನಾವು ಯಾವಾಗಲೂ ಒಂದು ಪಾಯಿಂಟ್ ಹೇಳ್ತೀನಿ, ದೇಶದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ತುಂಬ ನಿನ್ನ ಮನೆ, ನಿಂದು 30-40 ಸೈಟೋ, 30-20 ಸೈಟೋ, 50-80 ಸೈಟೋ, 70-60 ಸೈಟೋ, ನಿನ್ನ ಮನೇನ ನೀನು ನೋಡ್ಕೋಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಪಾಯಿಂಟನ್ನು ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಭಾಳ ಚೆನ್ನಾಗಿದೆ ಇದು. HSR ಲೇಔಟು 1998ರಲ್ಲಿ ಬಂತು. ಸೂಪರ್ ಫೈನ್ ಈಗ 35,000 ರೂಪಾಯಿ ರೇಟ್ ಇದೆ. ಇಂದಿರಾನಗರ 45 ವರ್ಷ ಆಯಿತು ಬಂದು, ಅಲ್ಲಿ 40,000 ರೇಟ್ ಇದೆ. ಸದಾಶಿವರ ನಗರದ ಅರ್ಧ ಅಂದರೆ ಏರ್ಪೋರ್ಟಿಗೆ ಹೋಗೋ ರೂಟ್ ಕಡೆ ಅರ್ಧ ಸೂಪರ್ ಫೈನ್ ರೇಟ್ ಇದೆ. ಅದೇ ಸದಾಶಿವನಗರದ ಇನ್ನೊಂದು ಭಾಷ್ಯಂ ಸರ್ಕಲ್ ಸೈಡಲ್ಲಿ ಆ ರೇಟ್ ಇಲ್ಲ. ಯಾಕೆ? ಅಲ್ಲಿ ಸ್ಯಾಂಕಿ ಟ್ಯಾಂಕ್ ಕೆರೆ ಬಂತು, ಅದು ಪಶ್ಚಿಮದಲ್ಲಿ ಇದೆ. ಯಾತಕ್ಕೆ ಇಂಥ ಪಾಯಿಂಟ್ಗಳನ್ನು ಹೇಳ್ತೀನಿ ಅಂದರೆ, ಕೆಂಗೇರಿ ಈಗ ಬಂದು ಎಷ್ಟು ವರ್ಷ ಆಯಿತು? 70 ವರ್ಷ ಆಯಿತು. ಇವತ್ತು ಕೂಡ ಅಲ್ಲಿ 10-12,000 ರೇಟ್ ಇದೆ. ಇದೇ ನೀವು ವಿಶ್ವೇಶ್ವರ ಲೇಔಟಿಗ ಅಥವಾ ಕೆಂಪೇಗೌಡ ಲೇಔಟಿಗೆ ಹೋದರೆ ಈಗಾಗಲೇ ಅದು 12,000 ಕ್ರಾಸ್ ಆಗಿದೆ. 70,000 ವರ್ಷ ಆಗಿದ್ದು ಕೆಂಗೇರಿ ಇನ್ನೂ ವೀಕ್ ಆಗಿದೆ. ಮೈಸೂರು ರೋಡಲ್ಲಿ ರಾಯನ್ ಸರ್ಕಲ್ಲಿಂದ ಹಿಡಿದು ಮದ್ದೂರು ತನಕ ಯಾವುದೇ ಒಂದು ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ಇಂಡಸ್ಟ್ರಿ ಬಂದೇ ಇಲ್ಲ. ಅದು ಪೀಣ್ಯದಲ್ಲಾದರೆ ಬೇಕಾದಷ್ಟಿದೆ, ಎಲೆಕ್ಟ್ರಾನಿಕ್ ಸಿಟಿ ರೋಡಲ್ಲಿ ಬೇಕಾದಷ್ಟಿದೆ, ಬಳ್ಳಾರಿ ರೋಡಲ್ಲಿ ಬೇಕಾದಷ್ಟಿದೆ, ಹೊಸೂರು ರೋಡಲ್ಲಿ ಬೇಕಾದಷ್ಟಿದೆ. ಯಾಕೆ? ಇದಕ್ಕೆಲ್ಲ ಕಾರಣ ಡೈರೆಕ್ಷನ್ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಸರಿಯಾಗಿ ಬರಬೇಕು. 4 ದಿಕ್ಕು ಕರೆಕ್ಟಾಗಿ ಬಂತು ಅಂದರೆ ಸೂಪರ್ ಆಗಿದೆ ಏರಿಯಾ ಅಂತ ಲೆಕ್ಕ. ನಿಮಗೆ ಹಾಗೆ ಬೆಂಗಳೂರನ್ನೆಲ್ಲ ಹೇಳ್ತಾ ಇದ್ರೆ ನನ್ನ ಹತ್ರ ಬೇಕಾದಷ್ಟು ಬಾಯಲ್ಲೇ ಇದೆ. ನೀವೀಗ ಫಾರ್ ಎಕ್ಸಾಂಪಲ್ ಮಾಗಡಿಗೆ ಹೋದ್ರಿ, ಮಾಗಡಿಯಲ್ಲಿ ಡೆವಲಪ್ಮೆಂಟ್ ಇಲ್ಲ. ಹೊಸಕೋಟೆಗೆ ಹೋದ್ರಿ, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಇದೆ. ಮಳವಳ್ಳಿಗೆ ಹೋದ್ರಿ, ಡೆವಲಪ್ಮೆಂಟ್ ಇಲ್ಲ. ಕನಕಪುರಕ್ಕೆ ಹೋದ್ರಿ, ಡೆವಲಪ್ಮೆಂಟ್ ಇಲ್ಲ. ಸಾತನೂರಿಗೆ ಹೋದ್ರಿ, ಡೆವಲಪ್ಮೆಂಟ್ ಇಲ್ಲ. ಇದು ಯಾಕೆ ಅಂದರೆ, ಕೋಲಾರಕ್ಕೆ ಹೋದ್ರಿ, ಟೋಟಲ್ ಡೆಡ್ಡು. ಇದೆಲ್ಲ ಯಾಕೆ ಅಂದರೆ ಆ ಏರಿಯಾಗಳ ದಿಕ್ಕುಗಳ ಮೇಲೆ ಹೋಗುತ್ತೆ ಇದು. ಬೇಕಾದಷ್ಟು ಊರಲ್ಲಿ, ಈಗ ನಾವು ಶಿವಮೊಗ್ಗಕ್ಕೆ ಹೋದ್ವಿ,
ಶಿವಮೊಗ್ಗಕ್ಕೆ ಹೋದ್ರೆ ವಿನೋಬ ನಗರದಲ್ಲಿ ದಿಕ್ಕು ಬರೋದಿಲ್ಲ, ಗೋಪಾಳಮ್ಮಲ್ಲಿ ದಿಕ್ಕು ಬರೋದಿಲ್ಲ, ಕಲ್ಯಾಣ ನಗರದಲ್ಲಿ ದಿಕ್ಕು ಬರೋದಿಲ್ಲ, ಗಾಯತ್ರಿ ನಗರದಲ್ಲಿ ದಿಕ್ಕು ಬರೋದಿಲ್ಲ. ಮೈಸೂರಲ್ಲಿ ಕುವೆಂಪು ನಗರ ಬೆಸ್ಟ್ ಇದೆ, ಜೆ ಪಿ ನಗರ ಬೆಸ್ಟ್ ಇದೆ. ಯಾಕೆ ಇದು ಅಂದರೆ ದಿಕ್ಕು ಚೆನ್ನಾಗಿ ಬರಬೇಕು. ಮೇಯ್ನ್ ಬೇಕಾಗೋದೇ ದಿಕ್ಕು. ಡಿಗ್ರಿ ಕರೆಕ್ಟಾಗಿ ಬಂತು ಅಂದರೆ ಎಂಥ ಜಾಗದಲ್ಲೂ ನಮ್ಮ ಮನೇನ ಚೆನ್ನಾಗಿ ಕಟ್ಕೋಬೋದು ಅಷ್ಟೇ ಹೊರತು ನಾವು ತುಂಬ ಹಿಮಾಲಯ ಇದೆ, ಇಲ್ಲಿ ಸಮುದ್ರ ಇದೆ, ಇದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇದು ಯಾರು ಮಾತಾಡೋದು ಅಂದರೆ ಇನೋಸೆಂಟ್ ಪೀಪಲ್ಲು, ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ನಾಲೆಡ್ಜು. ಅದು ಬಾಯಿಂದ ಬಾಯಿಗೆ ಕಾಫಿ ಕುಡಿಯುವಾಗ ಡಿಸ್ಕಷನ್.